ಈ ವಿಡಿಯೋಗೆ ಎಲ್ಲಾದರೂ 100K ವ್ಯೂಸ್ ಬಂದರೆ ಅಲ್ಲಿಗೆ ಹತ್ತೀನಿ ನಾನು. ಅಲ್ಲಿ ಚಾನ್ಸೇ ಇಲ್ಲ. ಡ್ರೈವಿಂಗ್ ಅಂತಾರೆ ನಾವು ಬರಲ್ಲ. ಅವನು ಡ್ರೈವರ್ ಅಂತ ಪುಂಕ್ತಾನೆ, ಇವನು ನಾನು ಎಕ್ಸ್ಪರ್ಟ್ ಅಂತ ಪುಂಕ್ತಾನೆ. ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಎರಡು ಸರಿ ಅಡ್ಮಿಷನ್ ಆಗ್ತಿದ್ದು. ನಾವಾಗಿರೋದಕ್ಕೆ ಇನ್ನು ಅಡ್ಮಿಷನ್ ಆಗಿಲ್ಲ. ಅಫಿಷಿಯಲಿ ಫೈನಲ್ ಇಯರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಅಪ್ಪು ವ್ಲಾಗ್ಸ್. ಫೈನಲ್ ಇಯರ್ ಅಡ್ಮಿಷನ್ಗೆ ಹೋಗ್ತಾ ಇದ್ದೀವಿ. ಫೈನಲ್ ಇಯರ್ಗೆ ಒಳ್ಳೇದಾಗಲಿ ಮತ್ತು ಪಾಸ್ ಆಗಲಿ ಅಂತ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅವನಂತೂ ದೇವ್ರ ಭಕ್ತ ಗುರು, ಯಾವಾಗ ನೋಡಿದ್ರು ದೇವರು ಅಂತ ಇರ್ತಾನೆ. ಈ ಪ್ಲೇಸಿಗೆ ಬಂದರೆ ನನ್ನ ಥರ ಇಷ್ಟ ನನಗೆ. ಈ ಪ್ಲೇಸ್ ಸಕ್ಕತ್ತಾಗಿದೆ. ಎಷ್ಟೊತ್ತಾದರೂ ಇರ್ಬೋದು ಗುರು, ಫುಲ್ ಇಷ್ಟ ಆಗುತ್ತೆ ಈ ಪ್ಲೇಸಿಗೆ ಬಂದರೆ. ಗೈಸ್ ಫೈನಲ್ ಇಯರ್ಗೆ ಏನೇನಾಗುತ್ತಾ ಗೊತ್ತಿಲ್ಲ. ಈ ವರ್ಷ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಗೊತ್ತಿಲ್ಲ. 2 ವರ್ಷ ಹೆಂಗೆ ಮುಗ್ದೋಗ್ತಂತನೂ ಗೊತ್ತಿಲ್ಲ. ಆದರೆ ಈ ವರ್ಷ ಚೆನ್ನಾಗಾಗಲಿ ಮತ್ತು ಒಳ್ಳೆ ರಿಸಲ್ಟ್ ಬರಲಿ ಅಂತ. ಗುರು ಈ ವಿಡಿಯೋಗೆ ಎಲ್ಲಾದರೂ 100K ವ್ಯೂಸ್ ಬಂದರೆ ಅಲ್ಲಿಗೆ ಹತ್ತೀನಿ ನಾನು. ಅಲ್ಲಿಗೆ ಪಕ್ಕ ಹತ್ತೀನಿ. ನೀವು ಗೈಸ್ ಅಡ್ಮಿಷನ್ಗೆ ಹೋಗೋಣ. ಲಾಸ್ಟ್ ಅಡ್ಮಿಷನ್ ಸಿಗೋಣ ಕಾಲೇಜ್ ಹತ್ರ. ಇವ್ರು ಬೈಕ್ ಹೊಡಿಗೆ ಕಿತ್ತಾಡ್ತೀವಿ ಅನ್ನೋ ಕಾರ್ ತಂದು ಕೊಟ್ರೆ ಹೆಂಗೆ ಗುರು ಇವರು. ಇವನ್ ಬೈಕ್ ಹೊಡಿಯಕ್ಕೆ ಕಿತ್ತಾಡ್ತೀವಿ, ಅವ್ನು ಬೈಕ್ ಬೇಕಂತೆ. ಸೊ ನಾನು ಏನಕ್ಕಾದ್ರೆ ಇವನ್ ಕರ್ಕೊಂಬಂದು ಅನ್ಸ್ದಂಗೆ ಐತೆ. ನಾವೇಮ ಚಾನ್ಸೇ ಇಲ್ಲ. ಡ್ರೈವಿಂಗ್ ಅಂತಾರೆ ನಾವು ಬರಲ್ಲ. ಅವನು ಡ್ರೈವರ್ ಅಂತ ಪುಂಕ್ತಾನೆ, ಇವನು ನಾನು ಎಕ್ಸ್ಪರ್ಟ್ ಅಂತ ಪುಂಕ್ತಾನೆ. ಎಲ್ಲೋ ಜಾಸ್ತಿ ಎಷ್ಟು ದಿನ ಆಯ್ತು ಮಚ್ಚ ನಂಗೆ ಇಲ್ಲಿಗೆ ಬಂದು? ಅಲ್ಲ ಇದು ಕಾಲೇಜ್ ನಮ್ಮದು ಎಕ್ಸಾಮ್ ಮುಗ್ದು ಎಷ್ಟು ದಿನ ಆಯಿತು? ತಿಂಗಳಾದ್ಮೇಲೆ ಬಂದಿಂಗ ಗೈಸ್. ತಿಂಗಳಿಂದ ಇಲ್ಲೇ ಇದು ಓದ್ಕೊಂತೀವಿ ಪೊಲೀಸ್ ಎಕ್ಸಾಮ್ಗೆ. ಈ ಸತಿ ಪಾಸು. ನೀನು ಕಾಲೇಜ್ ಫೀಸ್ ಏನು ಕಟ್ತೀವಿ ಬಿಡು, ನೀನು ಪಾಸ್ ಆಗ್ತೀಯಲ್ಲ. ನೀನು ಪಾಸ್ ಆಗ್ತಾನೆ, ಏನಕ್ಕೆ ಫೀಸ್ ಸುಮ್ಮನೆ ವೇಸ್ಟ್ ಮಾಡ್ತೀವಿ? ಅದೇ ದುಡ್ಡು ನನಗೆ ಕೊಟ್ಟಿದ್ರೆ ಹೆಂಗ ನಮ್ಗಾದ್ರೂ ಆಗೋದು ಫೀಸ್ ಕಟ್ಟಾಗೆ. ಯಾವುದೋ ಒಂದು ಹಾಕೊಳ್ಳ ಹೋಗೋಣ. ಗೈಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀನಿ. ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಬಿಡಿ. ಏನು ಮಚ್ಚ ಬೆಲ್ ಐಕನ್ ಪ್ರೆಸ್ ಮಾಡಿಬಿಡಿ. ಅದೇನೋ ಹೇಳ್ದ ಗುರು, ಅದನ್ನು ಮಾಡಿಬಿಡಿ. ಬೆಲ್ ಐಕನ್ ಸಬ್ಸ್ಕ್ರೈಬ್ ಮತ್ತೆ ಮಾಡ್ಕೊಬಿಡಿ. ಇನ್ನೊಂದು 2 ಮಂತ್ಸಲ್ಲಿ ಬೇರೆದೇನೋ ಪ್ಲ್ಯಾನ್ ಇದೆ, ಹಿಂಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಅಡ್ಮಿಷನ್ ಆಗೋಕೆ ಹೋಗ್ಬೇಕು. ಇವನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಪಾಪ ಓದಿ ಸುಸ್ತಾಗೋಯ್ದೆ ನೋಡಿ ಗುರು. ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಅದು ಯಾಕಂದರೆ ಇವನು ಪೇ ಮಾಡೋಕ್ಕೆ ಹೋದ ಆನ್ಲೈನಲ್ಲಿ, ಅದು ಅರ್ಧ ಗಂಟೆ ತಗೊಂತು. ಇವಾಗ ಅರ್ಧ ಗಂಟೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು ಆನ್ಲೈನ್ ಪೇಮೆಂಟ್. ಇವಾಗ ಅರ್ಧ ಗಂಟೆ 1 ಗಂಟೆ ಆಗ್ಬೋದು, 1 ಗಂಟೆ 2 ಗಂಟೆ ಆಗ್ಬೋದು, ಹೇಳಕ್ಕೆ ಬರೋಲ್ಲ. ಹೋಗ್ತಾ ಇದ್ದೀವಿ, ಇನ್ನೊಂದ್ಸರಿ ಚೆಕ್ ಮಾಡೋಣ ಅಂತ. ಪಾನಿಪುರಿ ಅಂಗಡಿಗೆ ಎಷ್ಟು ಜನ ಇದ್ದಾರೆ ನೋಡಿ ಗುರು. ನಿನ್ಗೆ ಓದೋದು ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಇದೆಲ್ಲ ಬೇಕೇನೋ ಇಷ್ಟೆಲ್ಲ ರಿಸ್ಕ್ ತಗೊಂಡು ಕಾಲೇಜ್ ಫೀಸ್ ಕಟ್ಟೋದು? ಇದೊಂದು ವರ್ಷ ಅಷ್ಟೇ ಮೇಡಮ್.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೆಂಗ ಅದು ಫೀಸ್ ಕಟ್ಟೋದು ಇವನ್ ಆಗ್ಲಿಲ್ಲ, ಈಗ ಗಾಬ್ರಿ ನನ್ನ ಮಗಂದು ಆಗ್ಲಿಲ್ಲ. ಇವಾಗ ಮಳೆ ಬರ್ತಿದೆ ಕಡೂರಲ್ಲಿ ಗೈಸ್. ಇವಾಗ ಅಡ್ಮಿಷನ್ ಆಗಕ್ಕೆ ಒಳಗಡೆ ಕಾಲೇಜ್ ಹತ್ರ ಬಂದಿದ್ದೀವಿ. ನೋಡೋಣ ಬನ್ನಿ ಏನು ಮಾಡ್ತಾರೆ. ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಎರಡು ಸರಿ ಅಡ್ಮಿಷನ್ ಆಗ್ತಿದ್ವು. ನಾವಾಗಿರೋದಕ್ಕೆ ಇನ್ನು ಅಡ್ಮಿಷನ್ ಆಗಿಲ್ಲ. ಅಡ್ಮಿಷನ್ ಆಗೋದಿಗೆ ಅತ್ತಿಗೆ ಎಲ್ಲ ಮುರಿದೋಯ್ತು ನೋಡಿ. ಫೈನಲ್ ಇಯರ್ಗೆ ಮುಗೀತು. ಈಗ ಫೈನಲ್ ಇಯರ್ ಅಫಿಷಿಯಲಿ ಫೈನಲ್ ಇಯರ್. ಇವತ್ತು ನಮ್ಮ ಪ್ರೀತಮ್ಮ ಎಲ್ಲದರಲ್ಲೂ ಪಾಸ್ ಆಗಿರೋದಕ್ಕೆ ಪಾರ್ಟಿ ಕೊಡ್ತಾನೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡ ಬಾರಲು ಪಾಸ್ ಆಗಿರೋದಕ್ಕೆ ಕಳ್ತಿದ್ದಾನೆ. ಯಾಕಂದ್ರೆ ಅವನು ಅಡ್ಮಿಷನ್ ಆಗಿಲ್ಲ ಇವತ್ತು. ರಾಯಲ್ ಎಂಪರ್ ನೋಡಿಲ್ಲ ಮಚ್ಚ ನಾನು. ಇವಾಗ ಊಟ ಮಾಡೋ ಸಮಯ, ಹೊಟ್ಟೆ ಹಸಿತೈತೆ, ಹೋಗಮ್ಮ. ಹುಡುಗ ಒಬ್ಬ ಬೇಜಾರಾಗಿದೆ ಫುಲ್ಲು. ಬಿರಿಯಾನಿ ನೋಡಿದ ತಕ್ಷಣ ಖುಷಿ ಆಗಲ್ಲ. ಎಷ್ಟು ಭಯ ಪಡ್ತಾನೆ ಅಂತೆ, ಅವ್ರ ಮನೇಲೂ ಭಯ ಪಡಲ್ಲ, ಅಷ್ಟು ಭಯ ಪಡ್ತಾನೆ. ನಾನು ವಿಡಿಯೋ ಮಾಡಕ್ಕೆ ಹೋದ್ರೆ ಏನು ಹೇಳ ಮಚ್ಚ, ಏನು ಹೇಳ ನಿಂದೇನಪ್ಪ? ನೋಡಿ ಗೈಸ್, ಒಂದು ಕ್ಯಾಮ್ರಾ ಹಿಡಿದ್ರೆ ಸಾಕು ಎಲ್ಲ ಎದುರ್ಕಂತಾರೆ. ಅದು ಪವರ್, ಕ್ಯಾಮ್ರಾ ಪವರ್. ಟ್ಯಾಕ್ಸ್ ಬರ್ತಡೇ ಪಾರ್ಟಿ ಕೊಡ್ಸಕ್ಕಂತ ಇವರಿಗೆಲ್ಲ. ನನಗೆ ಯಾರಿಗೆ ಗೊತ್ತಿಲ್ಲ, ನಾನೇ ಗೊತ್ತಲ್ಲ. ಹೇಳ್ಬೇಕು ನಾವು ಬರ್ಡೇ ಪಾರ್ಟಿ ಕೊಡಿಸ್ಬೇಕು ಅಂತ ಬಂದಿದ್ದು. ಇವನು ಯಾವಾಗ ನೀನು ಕೊಡ್ಸಿದ್ಯೇನಪ್ಪ ನನಗೆ? ನೀನ್ ಕೇಳೇ ಇಲ್ವಲ್ಲ. ಅಲ್ಲ, ಇವನು ಬರ್ತಡೇ ಅಂತ ಗೊತ್ತಿದ್ರು ಹೇಳಲ್ಲ. ಇವನು ಕೊಡ್ಸಿದ್ದಾನೆ, ಅದೇ ಇವನು ಕೊಡ್ಸಿದ್ದ. ಅದು ಅವ್ನ ಬರ್ತಡೇ ಅಂತ ಯಾವನು ಹೇಳಲ್ಲ. ಯಾಕೆ ನಿಮ್ಮ ಲೈಫ್ನ ಅಷ್ಟು ಸೀಕ್ರೆಟ್ ಆಗಿ ಎಲ್ಲ ಸೀಕ್ರೆಟ್ ಇಟ್ಕೊಬಾರ್ದು, ಎಲ್ಲ ಒಂದೊಂದು ಸರಿ ಬಾಯಿ ಬಿಡಬೇಕು. ಅವಾಗ ಡೈರೆಕ್ಟಾಗಿ 7 days ಆಗಿದೆ ಕಣ, 1 week ಅಂತ ತೋರಿಸ್ತೈತೆ. ಸ್ಟೇಟಸ್ 7 days ಆದಮೇಲೆ ನಾನು ಬರ್ತಡೇ ಪಾರ್ಟಿ ಕೊಡಿಸ್ತಿದ್ದಾರೆ. ನಾವ್ಯಾರವರು ಪಾರ್ಟಿ ಕೊಡಿಸ್ತಾ ಇದ್ದೀನಿ ಅನ್ಕೋಬೇಡಿ. ಫುಲ್ ಬೇಜಾರಲ್ಲಿದ್ದಂಗೆ ಗೈಸ್. ಏನಾಯ್ತೋ ಗೊತ್ತಿಲ್ಲ. ಇವನೇ ಜೊತೆಲಿ ಇದ್ದಿದ್ದು ಅವಾಗಲಿಂದ ಏನು ಮಾಡ್ದೋ ಗೊತ್ತಿಲ್ಲ. ಏನು ಮಾಡ್ದೆ ಬರತ್ತು ಅವನಿಗೆ. ಅಣ್ಣಂಗೊಂದು ಹುಡುಗಿ ಫುಲ್ ಬೇಜಾರಾಗಿದ್ದಾನೆ. ಹುಡುಗಿ ಬಿದ್ದಿದ್ದ ದಿವಸ ಕರ್ಕೊ ಬರೀ ನಾನು ಪಾರ್ಟಿ ಕೊಡಿಸ್ತೀನಿ. ಗೈಸ್ ಊಟ ಮುಗೀತು. ಇವಾಗ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಗೈಸ್. ಈ ಕಟಿಂಗ್ ಎಲ್ಲ ಫುಲ್ ತಗ್ಸೋಣಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬರ್ತಾ ಹೋಗ್ಬಿಡ್ತು. ಇನ್ನೊಂದ್ಸರಿ ನೆಕ್ಸ್ಟ್ ಮಾಡಿಸ್ತೀನಿ. ಇದೇ ಲಾಂಗ್ ಏರ್ ಬಿಟ್ಟು ಬನ್ನಿ. ಇವಾಗ ಹೋಗೋಣ. ಇವನಂತೂ ಬಿಡಲೇ ಇಲ್ಲ ಬಿಡಿ, ಅಡ್ಮಿಷನ್ ಆಗೋವರೆಗೂ. ನೋಡಿ ಯಾರೂ ಇಲ್ಲ ಕಾಲೇಜಲ್ಲಿ. ನಾವು ಇವಾಗ ಅಡ್ಮಿಷನ್ ಆಗ್ತಿದ್ದೀವಿ. ಇನ್ನೂ ಏನೇನೋ ತಗೊಂತಿದ್ದಾರೆ. ಇವತ್ತೆಲ್ಲ ತಗೊಂಡು ಇಲ್ಲೇ ಇರ್ತೀವಿ ಅನ್ಸುತ್ತೆ. ನನ್ನ ಮಕ್ಕಳು ಬರೋಂಗೇ ಇಲ್ಲ. ಭೂಮಿ ಮೇಲೆ ಡಿಫ್ರೆಂಟ್ ಆಗಿರೋರು ಒಬ್ಬೊಬ್ರು ಇರ್ತಾರೆ. ಅದರಲ್ಲಿ ಇವನು ಒಬ್ಬ. ಎರಡೆರಡು ಕೈಯಲ್ಲಿ ಎರಡೆರಡು ಟೀ ಕುಡಿತೀರಂಗಿಲ್ಲ. ಮನುಷ್ಯ ಅಲ್ಲ, ಡಿಪ್ರೆಷನ್. ಇನ್ನೊಂದ್ಸರಿ ಮಾಡಂಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಇನ್ನು ನೋಡ್ರಿ ಗುರು, ಇವಾಗಲೂ ಬೈಕ್ ಯಾರು ಹೊಡೆಯೋದಂತ ಜಗಳ ಆಡ್ತಿದ್ದಾರೆ. ಮೊದಲು ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ ನಾವು.